ಭೂಮಿ ತಾಯಿ ಅಂದ್ರೆ ಹಸಿರು, ರೈತನ ಉಸಿರು. ಅದೆಷ್ಟೋ ಜೀವರಾಶಿಗಳನ್ನ ತನ್ನ ಒಡಿಲಿನಲ್ಲಿ ಸಾಕುತ್ತಿರುವ ಮಹಾತಾಯಿ ಆಕೆ. ಅದರಲ್ಲೂ ಮಲೆನಾಡಿಗರಿಗೆ ಭೂಮಿ ತಾಯಿ ಅಂದ್ರೆ ಜೀವಾಳ. ಮನೆ ತುಂಬುವ ಭೂಮಿ ತಾಯಿಗೆ ಸೀಮಂತ ಮಾಡಿ ಅವಳ ಋಣ ತೀರಿಸುವ ಹಬ್ಬ ಮಾಡ್ತಾರೆ ಅಂದ್ರೆ ನಮ್ಮ ಮಲೆನಾಡ ರೈತರು. ಹಾಗಾದ್ರೆ ಆ ಹಬ್ಬದ ವಿಶೇಷತೆ ಏನು? ಯಾಕೆ ಈ ಹಬ್ಬನ ಮಾಡಲಾಗತ್ತೆ? ಹಬ್ಬದ ದಿನ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ನಾನು ಹೇಳ್ತೀನಿ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ. ನಾನು ಸ್ವಾತಿ ಮಲ್ನಾಡ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಹಸಿರುಟ್ಟು ನಿಂತ ಭೂಮಿ ತಾಯಿಯ ಸೀಮಂತ ಹಬ್ಬವನ್ನ ಮಲೆನಾಡಿನಲ್ಲಿ ಭೂಮಿ ಹುಣ್ಣಿಮೆ ಮತ್ತು ಭೂಮಣ್ಣಿ ಅಂತಲೂ, ಬಯಲು ಸೀಮೆಯಲ್ಲಿ ಸೀಗೆ ಹುಣ್ಣಿಮೆ ಅಂತಲೂ ಕರೆಯುತ್ತಾರೆ. ಈ ಹಬ್ಬವನ್ನ ಮಲೆನಾಡಿನ ದೀವರ ಸಮುದಾಯದ ರೈತರು ವಿಶೇಷವಾಗಿ ಆಚರಿಸ್ತಾರೆ. ಹಾಗಾದ್ರೆ ಹೇಗಿರುತ್ತೆ ಹಬ್ಬದ ಆಚರಣೆ ಅಂತ ನೋಡೋದಾದ್ರೆ, ಈ ಹಬ್ಬಕ್ಕೆ 4-5 ದಿನಗಳ ಮೊದಲೇ ಅಂದರೆ ಮಹಾನವಮಿ ಹಿಂದಿನ ದಿನ ಅಟ್ಟದ ಮೇಲಿಂದ ಭೂಮಣ್ಣಿ ಬುಟ್ಟಿ, ಅಚ್ಚಂಬ್ಲಿ ಬುಟ್ಟಿ ಕೆಳಗೆ ಇಳಿಸ್ತಾರೆ. ಭೂಮಣ್ಣಿ ಬುಟ್ಟಿ, ಅಚ್ಚಂಬ್ಲಿ ಬುಟ್ಟಿ ಅಂದ್ರೆ ಏನು ಅಂತ ನೋಡೋದಾದ್ರೆ, ಭೂಮಣ್ಣಿ ಬುಟ್ಟಿ ದೊಡ್ಡದಾಗಿರುತ್ತೆ. ಇದು 1 ಅಡಿ ಎತ್ತರ, 4 ಅಡಿ ಸುತ್ತಳತೆ ಇರುತ್ತೆ. ಚಿಕ್ಕ ಬುಟ್ಟಿ 2 ಅಡಿ ಎತ್ತರ, 8 ಇಂಚು ಸುತ್ತಳತೆ ಇರುತ್ತೆ. ಅವುಗಳನ್ನ ತೊಳೆದು ಸಗಣಿ ಸಾರಿಸಿ ಬಿಸಿಲಿನಲ್ಲಿ ಒಣಗಿಸಿ ನಂತರ ಕೆಮ್ಮಣ್ಣು ಬಳಿದು ಬಿಸಿಲಿನಲ್ಲಿ ಮತ್ತೆ ಒಣಗಿಸ್ತಾರೆ. ನಂತರ ಅಕ್ಕಿ ನೆನೆಸಿಟ್ಟು ಅದನ್ನು ತಿರುವಿನ ಬಿಳಿ ಹಾಲಿನಂತ ಬಣ್ಣ ತಯಾರಿಸಿಕೊಂಡು ಕೆಮ್ಮಣ್ಣು ಬೆಳೆದಿರುವ ಬುಟ್ಟಿಗಳಿಗೆ ಮನೆಯ ಹೆಂಗಸರು ಚಿತ್ತಾರ ಬಿಡಿಸ್ತಾರೆ. 2 ರೀತಿಯಲ್ಲಿ ಚಿತ್ರವನ್ನ ಬರೆಯಲಾಗತ್ತೆ: ಸುತ್ತೆಳೆ ಚಿತ್ತಾರ ಮತ್ತು ಮೂಲೆ ಎಳೆ ಚಿತ್ತಾರ. ಸುತ್ತೆಳೆ ಚಿತ್ತಾರದಲ್ಲಿ 12 ಎಳೆಗಳಿರುತ್ತೆ. ಮೂಲೆ ಎಳೆ ಚಿತ್ತಾರದಲ್ಲಿ 8 ಎಳೆಗಳಿರುತ್ತೆ. ದೊಡ್ಡ ಬುಟ್ಟಿಯಲ್ಲಿ ಮಧ್ಯ 8 ಮನೆಗಳಿದ್ರೆ ಸಣ್ಣ ಬುಟ್ಟಿಯಲ್ಲಿ 4 ಮನೆಗಳು ಮಾತ್ರ ಇರುತ್ತೆ. ಬುಟ್ಟಿಯ ಮೇಲೆ ಬರೆಯುವ ಚಿತ್ರಗಳನ್ನ 2 ಭಾಗವಾಗಿ ಮಾಡಿಕೊಳ್ಬೋದು: ಕೃಷಿ ಚಟುವಟಿಕೆ ಸಂಬಂಧಿಸಿದ ಚಿತ್ರಗಳು ಮತ್ತು ಬಯಕೆ ಶಾಸ್ತ್ರಕ್ಕೆ ಸಂಬಂಧಿಸಿದ ಚಿತ್ರಗಳು. ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ಚಿತ್ರಗಳಂದ್ರೆ ಗೊಣಬೆ, ಕಾರಬಾನಿನ ಗಡಿಗೆ, ಭತ್ತದ ಸಸಿ, ಏಣಿ, ಗಾಡಿ, ಎತ್ತು, ಕಣಕಪ್ಪಿನ ಹೂವು ಇತ್ಯಾದಿ ಚಿತ್ರಗಳು. ಬಯಕೆಗೆ ಸಂಬಂಧಿಸಿದ ಚಿತ್ರಗಳು ಅಂದ್ರೆ ಕೌಳಿಮಟ್ಟಿ, ಸೀತೆ ಮುಡಿ, ಜೋಗಿ ಜಡೆ, ರಂಜಲ ಹೂವಂತ ದಂಡೆಗಳನ್ನ ಚಿತ್ರಗಳನ್ನ ಬಿಡಿಸಲಾಗತ್ತೆ. ಭೂಮಿ ತಾಯಿಯ ಸೀಮಂತ ಹಬ್ಬ ಇದಾಗಿರೋದ್ರಿಂದ ವಿವಿಧ ಬಗೆಯ ಅಡಿಗೆಗಳನ್ನ ಕೂಡ ಮಾಡಲಾಗತ್ತೆ. ಹಬ್ಬದ ಹಿಂದಿನ ದಿನ ಮನೆಯ ಯಜಮಾನ ಕಾಡು ಬೆಟ್ಟ ಸುತ್ತಿ ಹಲಸು, ಮಾವು, ಕೆಸ ಹೀಗೆ 101 ಸೊಪ್ಪಿನ ಕುಡಿಗಳನ್ನ ಹೆಕ್ಕು ತರ್ತಾನೆ. ಮನೆಯ ಯಜಮಾಂತಿ ಸಂಜೆ ವೇಳೆಗೆ ಸ್ನಾನ ಮಾಡಿ ಮನೆ ಶುದ್ಧಿ ಮಾಡಿ ಅಡುಗೆ ಆರಂಭಿಸ್ತಾಳೆ. ಹಬ್ಬದ ಅಡುಗೆ ಜೊತೆಗೆ ಭೂಮಿ ತಾಯಿಗಾಗಿಯೇ ಹೀರೆಕಾಯಿ, ಕುಂಬಳಕಾಯಿ, ಬದನೆಕಾಯಿ ಮೊದಲಾದ ತರಕಾರಿಗಳನ್ನು ಹೆಚ್ಚಿ ಉಪ್ಪು ಹಾಕದೆ ಬೇಯಿಸಿ ಚರಗ ಅಂದ್ರೆ ಹಚ್ಚಂಬ್ಲಿ ಅಂತ ತಯಾರಿಸಲಾಗತ್ತೆ. ಪ್ರಮುಖವಾಗಿ ಈ ಹಬ್ಬದ ದಿನ ಅಮಟೆಕಾಯಿ ಗೊಜ್ಜು ಹಾಗೂ ಚೀನಿಕಾಯಿ ಕಡುಬು ಕಡ್ಡಾಯವಾಗಿ ಮಾಡ್ತಾರೆ. ರಾತ್ರಿ ಎಲ್ಲ ಮಲಗದೆ ಮನೆಯ ಹೆಣ್ಮಕ್ಳು ಬೆಳಗಿನ ಜಾವದವರೆಗೂ ಅಡುಗೆ ಮಾಡೋದು ವಿಶೇಷ. ಇನ್ನು ಹಬ್ಬದ ಬೆಳಿಗ್ಗೆ ಸೂರ್ಯ ಹುಟ್ಟುವ ಮುಂಚೆ ಮನೆ ಯಜಮಾನ ಗದ್ದೆಗೆ ಹೋಗಿ ನೆಲವನ್ನ ಶುಚಿಗೊಳಿಸಿ ಬಾಳೆಕಂಬ ಇತ್ಯಾದಿಗಳಿಂದ ಮಂಟಪ ಮಾಡಿ ಮಾವಿನೆಲೆಯ ತೋರಣವನ್ನ ಮಾಡ್ತಾರೆ. ನಂತರ ಮನೆಗೆ ಬಂದು ಭೂಮಣ್ಣಿ ಬುಟ್ಟಿ ಮತ್ತು ಹಚ್ಚಂಬ್ಲಿ ಬುಟ್ಟಿಯಲ್ಲಿ ಅಡುಗೆಯ ಬುತ್ತಿಯನ್ನ ಕಟ್ಕೊಂಡು ತೋಟ ಗದ್ದೆಗೆ ಹೋಗ್ತಾರೆ. ಮನೆಯ ಮುತ್ತೈದೆ ತನ್ನ ತಾಳಿಸರವನ್ನೇ ಬಿಚ್ಚಿ ಭೂಮಿ ತಾಯಿಗೆ ಕಟ್ಟಿ ಹೂ ಮುಡಿಸಿ ಪೂಜೆ ಮಾಡ್ತಾಳೆ. ಹಚ್ಚಂಬ್ಲಿ ಹಾಲಂಬ್ಲಿ ಗುಡ್ಡದ ಮೇಲಿಂದ 100 ಕುಡಿ ಭೂತಾಯಿ ಬಂದು ಉಂಡೋಗ್ಲಿ ಅಂತ ಹೇಳಿ ಚರ್ಗವನ್ನ ಇಡೀ ಜಮೀನಿಗೆ ಬೀರ್ತಾರೆ. ಅದು ಭೂಮಿ ತಾಯಿಗೆ ಊಟ ಬಡಿಸುವ ಸಂಕೇತ. ಇನ್ನು ಎಡೆ ಇಡೋ ಪದ್ಧತಿ ಕೂಡ ಇದೆ. ಮೊದಲನೇದಾಗಿ ಕಾಗೆಗೆ ಎಡೆ ನೀಡ್ತಾರೆ. ನಿಧನರಾದ ಕುಟುಂಬದ ಹಿರಿಯರು ಬಂದು ಈ ಆಹಾರವನ್ನ ಸ್ವೀಕರಿಸ್ತಾರೆ ಎಂಬ ನಂಬಿಕೆ ರೈತನದಾಗಿದೆ. ಬೆಳೆ ನಾಶ ಮಾಡೋ ಇಲಿಗೂ ಕೂಡ ಎಡೆ ನೀಡೋದು ವಿಶೇಷವಾಗಿದೆ. ನಮ್ಮ ಬೆಳೆಗೆ ತೊಂದರೆ ಕೊಡ್ಬೇಡ ಎಂದು ಪ್ರಾರ್ಥನೆ ಮಾಡಿಕೊಳ್ತಾರೆ. ಇನ್ನೊಂದು ಈ ಹಬ್ಬದ ವಿಶೇಷ ಅಂದ್ರೆ ಪೂಜೆ ವೇಳೆಯಲ್ಲಿ 1 ಕಡುಬನ್ನ ಗದ್ದೆಯ ಕೆಲವು ಸಸಿಗಳನ್ನ ಕಿತ್ತು ಅದರ ಕೆಳಗೆ ಹುಗ್ಯಲಾಗತ್ತೆ. ಭತ್ತದ ಕೊಯ್ಲಿನ ಸಂದರ್ಭದಲ್ಲಿ ಈ ಕಡುಬನ್ನ ಹೊರಗೆ ತೆಗಿತಾರೆ. ಕಡುಬು ಯಾವುದೇ ರೀತಿ ಹಾಳಾಗದೆ ಇರೋದು ನಿಜಕ್ಕೂ ಅಚ್ಚರಿ ಅನ್ಸುತ್ತೆ. ಆ ದಿನ ಅಡುಗೆ ವೇಳೆ ಆ ಕಡುಬನ್ನ ಹಾಕಲಾಗತ್ತೆ. ಕೊಯ್ಲಿಗೆ ಬಂದಿದ್ದವರಿಗೆ ಪ್ರಸಾದ ರೀತಿಯಲ್ಲಿ ಈ ಕಡುಬನ್ನ ಕೊಡಲಾಗತ್ತೆ.
ಸೀಮಂತ ಮಾಡಿದ ಭೂಮಿ ತಾಯಿಗೆ ಯಾವುದೇ ರೀತಿಯ ನೋವು ಮಾಡದೇ ಇರಲು ತೋಟ ಹೊಲಗಳಲ್ಲಿ ಕೆಲಸವನ್ನ ಮಾಡದೆ ಆ ದಿನ ರೈತನು ರಜಾ ತಗೊಳ್ಕೊಂತಾನೆ. ನೋಡಿದ್ರಲ್ಲ ಭೂಮಿ ತಾಯಿಯ ಸೀಮಂತ ಕಾರ್ಯಕ್ರಮ ಹೇಗಿತ್ತು ಅಂತ. ಮತ್ತಷ್ಟು ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.